ಹಿಂಗೆ ಸ್ಟ್ರೈಟ್ ಆಮೇಲೆ ಅನ್ಕೋಬಿಡಿ ನಂಗೆ ಕಾಣಿಸಲ್ಲ ಅಂತ. ವಿಮಲ್ ಅಂತ ಕಮೆಂಟ್ ಮಾಡಿದ್ದೀರಾ. ಸೊ ಇಲ್ಲಿ ಡಿಮಾರ್ಟ್ ಇದೆ, ಎಲ್ಲ ಮೆಸ್ಸಿಯಾಗಿ ಕಾಣಿಸ್ತಾ ಇದೆ ಸಲೂನ್. ಯೂಶಲಿ ನಾನು ಸಲ್ವಾರ್ ಹಾಕೊಳ್ಳಲ್ಲ, ಇಟ್ಸ್ ಅಬೌಟ್ ದ ಪ್ರೈವಸಿ. ಮಜಾ ವಿಷಯ ಏನಂದ್ರೆ ಮಲ್ಲಿಗೆ ಹೂವು ಹಾಕೊಳ್ಳೇಬೇಕು. ಫುಲ್ ಖುಷಿ ನನಗೆ. ಇವತ್ತು ಫ್ರೈಡೆ, ತುಂಬಾ ಕ್ಲೈಂಟ್ಸ್ ಇದ್ದಾರೆ. ಬ್ಲಾಗ್ ನಂಬರ್ ಯಾವುದು? ಹೇರ್ವೆಸ್ ಸಲೂನ್ ಯೂಟ್ಯೂಬ್ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಟುಡೇ ಫ್ರೈಡೆ, ಬ್ಲಾಗ್ ನಂಬರ್ ಯಾವುದು? 15. ಬ್ಲಾಗ್ ನಂಬರ್ 15 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಸಾಯಂಕಾಲ ಆಗಿಬಿಟ್ಟಿದೆ. ಫ್ರೈಡೆ ಯೂಶಲಿ ಅಷ್ಟೊಂದು ಜನ ಬರ್ತಾ ಇರಲಿಲ್ಲ ಮುಂಚೆ ಸಲೂನ್ಗೆ. ಇವತ್ತು ಫ್ರೈಡೆ, ತುಂಬ ಕ್ಲೈಂಟ್ಸ್ ಇದ್ದಾರೆ. ಫುಲ್ ಖುಷಿ ನನಗೆ. ಸೊ ಬಿಫೋರ್ ನಾವು ಒಳಗಡೆ ಹೋಗೋಕ್ಕಿಂತ ಮುಂಚೆ ನಂದು ಔಟ್ಫಿಟ್ ನೋಡಿಬಿಡೋಣ. ಹಳೆ ಬಟ್ಟೆನೇ ಹಾಕೊಂಬಂದಿದ್ದೀನಿ. ಯಾ, ಇದು ನನ್ನ ಔಟ್ಫಿಟ್ಟು. ಮಜಾ ವಿಷಯ ಏನಂದರೆ ಇಲ್ಲಿ ನೋಡಿ, ಯೂಶಲಿ ನಾನು ಮನೇಲಿ ಶುಕ್ರವಾರ ಪೂಜೆ ಮಾಡಿ ಬರ್ತೀನಲ್ವಾ, ನನಗೆ ಸಲ್ವಾರ್ ಹಾಕೊಳ್ಳೋಕ್ಕೆ ಮನಸ್ಸಿರಲಿಲ್ಲ. ಯೂಶಲಿ ನಾನು ಸಲ್ವಾರ್ ಹಾಕೊಳ್ಳಲ್ಲ ಸಲೂನ್ಗೆಲ್ಲ. ವೆಸ್ಟರ್ನ್ ಔಟ್ಫಿಟ್ ಮೇಲೇ ಹೂವು ಹಾಕೊಂಬಂದಿದ್ದೀನಿ. ತುಂಬ ಆಡಕ್ಕೆ ಕಾಣಿಸ್ತಾ ಇದೆಯಾ? ಕಮೆಂಟ್ ಮಾಡಿ. ಗೊತ್ತಿಲ್ಲ, ಪೂಜೆ ಮಾಡಿದ ದಿನ ನನಗೆ ನಾನು ಮಲ್ಲಿಗೆ ಹೂವು ಹಾಕ್ಕೊಳ್ಳೇಬೇಕು. ಪಾಸಿಟಿವ್ ವೈಬು, ಒಂಥರ ನನಗೆ ಕೆಲಸ ಮಾಡೋಕ್ಕೆ ಜೋಶ್ ಬಂದುಬಿಡುತ್ತೆ. ಮಲ್ಲಿಗೆ ಹೂವು ಹಾಕೊಂಡು ಅದು ಸ್ಮೆಲ್ಲು, ಆಹಾ, ಅದಕ್ಕೆ ಹಾಕೊಳ್ಳೋದು. ಬಟ್ ಯೂಶಲಿ ಫ್ರೈಡೇಸ್ ನಾನು ಹಾಕೊಂಬರ್ತೀನಿ, ಇಲ್ಲಾಂದರೆ ಮಂಡೇಸು, ಹೆಂಗಂದರೆ ಹಂಗೆ. ಬಟ್ ಫ್ರೈಡೇಸ್ ಕನ್ಫರ್ಮ್ ಪೂಜೆ ಮಾಡಿಬಿಟ್ಟು ದೇವ್ರಿಗೆ ಕುಂಕುಮ ಎಲ್ಲ ಹಾಕ್ಕೊಂಡು ಹೂವು ಹಾಕ್ಕೊಂಡು ಬರೋದು. ಬರೀ ಡೌಗಳಿಂದ. ಸೊ ಅದರ್ವೈಸ್ ದಿಸ್ ಇಸ್ ಮೈ ಔಟ್ಫಿಟ್. ಇದು ನನ್ನ ಹಳೆ ಔಟ್ಫಿಟ್ಟೇನೆ, ಹಳೇದೇ ಹಾಕೊಂಬಂದಿದ್ದೀನಿ. ಯಾರೋ ನನಗೆ ಪ್ರೀವಿಯಸ್ ಆರೆಂಜ್ ಕೈಂಡ್ ಆಫ್ ರೆಡ್ ಟಾಪ್ ಹಾಕೊಂಡಿದ್ದಕ್ಕೆ ವಿಮಲ್ ಅಂತ ಕಮೆಂಟ್ ಮಾಡಿದ್ದೀರಾ. ವಾಟ್ ಇಸ್ ದಿಸ್? ವಿಮಲ್ ಕಲರ್ ಅಂತ ಕಮೆಂಟ್ ಮಾಡಿದ್ರಿ. ಇಚ್ಛೆ ಹಂಗೆಲ್ಲ ಕಮೆಂಟ್ ಮಾಡಿದ್ರೆ ನಂಗೆ ಆಸೆನೇ ಆಗಲ್ಲ ಅದು ಹಾಕೊಳ್ಳೋಕೆ ಇನ್ನೊಂದ್ಸತಿ. ಡೋಂಟ್ ಕಮೆಂಟ್ ಲೈಕ್ ದಟ್. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಸೊ ಯಾ, ಔಟ್ಫಿಟ್ ನೋಡಿದ್ದೀರಾ. ಒಳಗಡೆ ಹೋಗೋಣ ಬನ್ನಿ. ಒಳಗಡೆ ನ್ಯಾನೋಪ್ಲಾಸ್ಟಿಯಾ ನಡೀತಾ ಇದೆ. ಲಾಟ್ ಆಫ್ ಲೇಡೀಸ್ ಬಂದಿದ್ದಾರೆ. ಯಾರ್ಯಾರಿಗೆ ಇಷ್ಟ ಇರುತ್ತೆ ಅವ್ರಿಗೆ ಮಾತ್ರ ತೋರಿಸ್ತೀನಿ ವಿಡಿಯೋನಲ್ಲಿ. ಯಾರ್ಯಾರಿಗೆ ಇಷ್ಟ ಇಲ್ಲ ಐ ವಿಲ್ ನಾಟ್ ಶೋ. ಇಟ್ಸ್ ಅಬೌಟ್ ದ ಪ್ರೈವಸಿ. ಹಂಗೆಲ್ಲ ಸುಮ್ಮನೆ ತೋರಿಸ್ಕೊಡೋಕ್ಕಾಗಲ್ಲ. ಇಲ್ಲೊಂದು ನ್ಯಾನೋಪ್ಲಾಸ್ಟಿಯಾ ಮಾಡಿ ವಾಶಿಗೆ ಇಟ್ಟಿದ್ದೀವಿ ನೋಡಿ. ದಿಸ್ ಇಸ್ ಮಾಸ್ಕ್ ಹಾಕ್ಬಿಟ್ಟು ವಾಶಿಗೆ ಇಟ್ಟಿದ್ದೀವಿ. ಆ್ಯಂಡ್ ಅವ್ರದ್ದು ಆದರೆ ಅದಾದಮೇಲೆ ನಾನು ರಿಸಲ್ಟ್ ತೋರಿಸ್ತೀನಿ. ಇಲ್ಲೊಂದು ನ್ಯಾನೋಪ್ಲಾಸ್ಟಿಯಾ ಕಲರ್ ಹಾಕಿದ್ವಿ. ನ್ಯಾನೋಪ್ಲಾಸ್ಟಿಯಾ ಆದಮೇಲೆ ಕಲರ್ ಆಗಿದೆ. ಸ್ವಲ್ಪ ಎಲ್ಲ ಮೆಸ್ಸಿಯಾಗಿ ಕಾಣಿಸ್ತಾ ಇದೆ ಸಲೂನು. ಬಿಕಾಸ್ ಸಲೂನು ಮೆಸ್ಸಿಯಾಗಿ ಕಾಣಿಸ್ತಾ ಇದೆಯಲ್ವಾ, ಬೇಗ ನಾವು ಬೇಗ ಕ್ಲೀನ್ ಮಾಡಿ ಅರೇಂಜ್ ಮಾಡ್ತೀವಿ. ಬಟ್ ಯಾ, ಇಲ್ಲೊಂದು ನ್ಯಾನೋಪ್ಲಾಸ್ಟಿಯಾ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಆಲ್ರೆಡಿ ಒಂದು 6:30 ಆಗ್ತಾಯಿದೆ. ಅಲ್ಲೊಂದು ಅಪ್ಲಿಕೇಶನ್ ನಡೀತಾ ಇದೆ ಇವಾಗ ಇಲ್ಲಿ. ಮತ್ತು ಅಲ್ಲೊಂದು ಸರ್ದು ನ್ಯಾನೋಪ್ಲಾಸ್ಟಿಯಾ ಸ್ಟ್ರೇಟ್ನಿಂಗ್ ನಡೀತಾ ಇದೆ. ಅಲ್ಲಿ ಸ್ವಲ್ಪ ಸ್ಟಾಫ್ಸ್ ಓತ್ಲ ಹೊಡಿತಾ ಇದ್ದಾರೆ ಅಲ್ಲಿ. ಸೊ ಇಲ್ಲೇನೋ ಡೀಪ್ ಡಿಸ್ಕಷನ್ ನಡೀತಾ ಇದೆ. ಬರೀ ಫೋಟೋ ವಿಡಿಯೋ ತೊಗೊಳ್ಳೋದೆ, ಟ್ರಾನ್ಸ್ಫರಿಂಗ್ ಕೆಲಸ ಇವರಿಬ್ಬರದು. ಆಮೇಲೆ ಇಲ್ಲಿ ಮ್ಯಾಮಿಗೆ ಒಬ್ಬರಿಗೆ ಅಪ್ಲಿಕೇಶನ್ ಮಾಡಿದ್ದೀವಿ. ಆ್ಯಂಡ್ ವಾಟ್ ಎಲ್ಸ್, ದೆನ್ ರಿಸಲ್ಟ್ಸ್ ತೋರಿಸ್ಬೇಕು. ನನಗೆ ಅದೇ ಖುಷಿ. ರಿಸಲ್ಟ್ಸ್ ತೋರಿಸಾದ್ಮೇಲೆ ನೀವು ಕಮೆಂಟ್ ಹಾಕು. ಹೇಗಿತ್ತು ಡೇ? ಹೇಗಿತ್ತು ರಘು ಡೇ? ಇವತ್ತು ಚೆನ್ನಾಗಿತ್ತು. ಸ್ವಲ್ಪ ಸೆಕೆಂಡ್ ಹಾಫಿಂದ ಸ್ವಲ್ಪ ಬ್ಯುಸಿ ಆಯಿತು. ಮಾರ್ನಿಂಗ್ ಬರೀ ಕಟ್ಸ್ ಇತ್ತು ಜೆಂಟ್ಸ್ದು. ಆಮೇಲೆ ಹೋಗ್ತಾ ಸೆಕೆಂಡ್ ಹಾಫಲ್ಲಿ ಫುಲ್ ನ್ಯಾನೋಪ್ಲಾಸ್ಟಿಯಾ ಆಗ್ತಿತ್ತು. ಅವ್ರು ಕ್ರೌಡ್ ನೋಡಿದ್ರೆ ಎದುರ್ಕೊಂಡ್ಬಿಡ್ತಾರೆ. ಮ್ಯಾಮ್ ನೆಕ್ಸ್ಟ್ ಏನು ಮಾಡೋದು, ನೆಕ್ಸ್ಟ್ ಏನು ಮಾಡೋದು. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ. ಎದುರ್ಕೊಂಡ್ಬಿಡ್ತಾರೆ ಅವರು, ಲೇಡೀಸ್ ಜಾಸ್ತಿ ನೋಡಿದ್ರೆ. ಫಸ್ಟ್ ಬ್ಲಾಗಲ್ಲಿ ಅಡ್ರೆಸ್ ಹೆಂಗೆ ಬರುತ್ತೆ, ಹೆಂಗೆ ಬರಬೇಕು, ಯಾವ ಕಡೆಯಿಂದ ಬರಬೇಕು ಅಂತ ಹೇಳಿದೆ. ಇದು ಡಿಮಾರ್ಟ್ ಬ್ಯಾಕ್ ಗೇಟ್ ರೋಡ್ ಇದು. ಬಟ್ ಇವತ್ತು ಈ ವ್ಲಾಗಲ್ಲಿ ಡಿಮಾರ್ಟ್ ಫ್ರಂಟ್ ಗೇಟ್ ತೋರಿಸ್ತೀನಿ ಹೆಂಗೆ ಬರಬೇಕು ಅಂತ. ಇವಾಗ ನಾನು ಪ್ರೀತಮ್ ನಡ್ಕೊಂಡು ಅಲ್ಲಿ ತನಕ ಹೋಗಿ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ನಾನು ಸ್ಪೆಕ್ಸ್ ತಂದ್ರಾ? ಥ್ಯಾಂಕ್ ಯು. ಆಮೇಲೆ ಅನ್ಕೋಬಿಡಿ ನಂಗೆ ಕಾಣಿಸಲ್ಲ ಅಂತ. ಇಲ್ಲ ಮೊನ್ನೆ ಅಲ್ಲಿಂದ ನಾವು ನಡ್ಕೊಂಡ್ಬಂದ್ವಲ್ಲ, ಇಲ್ಲಿ ಸಲೂನ್ ಇದೆ ನೋಡಿ, ಇಲ್ಲಿ ಹಂಗೇ ನಡ್ಕೊಂಡು ಅಲ್ಲಿ ತನಕ ಹೋಗಿ ಡಿಮಾರ್ಟ್ ಫ್ರಂಟ್ ಗೇಟಿಂದ ಒಂದು ವಿಡಿಯೋ ಮಾಡ್ತೀನಿ. ನಾವಿವಾಗ ಅಲ್ಲಿಂದ ಬಂದಿರೋದು.
ಆ ಜಾಗದಿಂದ ಬಂದು ಇಲ್ಲಿ ಮೇನ್ ರೋಡಿಗೆ ಬಂದಿದ್ದೀವಿ. ಇಲ್ಲೇ ಡಿಮಾರ್ಟ್ ಇರೋದು, ತೋರಿಸ್ತೀನಿ ರೀ ಹೆಂಗೆ ಬರಬೇಕು ಸಲೂನಿಗೆ ಅಂತ. ಸೊ ಇಲ್ಲಿ ಡಿಮಾರ್ಟ್ ಇದೆ, ಮಿರಾಜ್ ಸಿನಿಮಾಸ್ ಡಿಮಾರ್ಟ್. ಇದು ಮೇನ್ ಗೇಟ್, ದಿಸ್ ಇಸ್ ದ ಮೇನ್ ಗೇಟ್. ಈ ಮೇನ್ ಗೇಟಿಂದ ನೀವು ಲೆಫ್ಟ್ ಹೋಗಬೇಕು. ಸೊ ನಾನು ಹಿಂಗೆ ನಿಂತ್ಕೊಂಡಿದ್ದೀನಿ, ಹಿಂಗೆ ಡಿಮಾರ್ಟ್ ಮುಂದೆ ನಿಂತಿದ್ದೀನಿ. ರೈಟು ಯಾವುದೋ ಆ ಕಡೆ ತಾವರೆಕೆರೆನಾ, ಮಾಗಡಿ ಮೇನ್ ರೋಡು. ಇದು ಲೆಫ್ಟು ಹಿಂಗೆ ಏನಿಲ್ಲ, ಹಿಂಗೆ ಬಂದು ಹಿಂಗೆ ಬಂದು ಈ ಫಸ್ಟ್ ಲೆಫ್ಟ್ ಇದೆಯಲ್ಲ, ಈ ಇಡ್ಲಿ ಏನದು ತುಳಸಿ ಕಟ್ಟೆ ಇಡ್ಲಿ ಆದಮೇಲೆ ಈ ಲೆಫ್ಟ್ ತೊಗೋಬೇಕು. ಸೊ ಇಲ್ಲಿದೆ ನೋಡಿ ಡಿಮಾರ್ಟ್. ಹಿಂಗೆ ಬಂದು ಯು ಹ್ಯಾವ್ ಟು ಟೇಕ್ ದಿಸ್ ಲೆಫ್ಟ್. ತೋರಿಸ್ತೀನಿ. ಇಲ್ಲಿ ತುಂಬ ಜನ ಟೂ ವೀಲರ್ ನಿಲ್ಲಿಸ್ತಾರೆ ಡಿಮಾರ್ಟಿಗೆ ಬಂದಿರೋರೆಲ್ಲ ಈ ಜಾಗದಲ್ಲಿ. ಓಕೆ, ಫಸ್ಟ್ ಲೆಫ್ಟೇನೆ, ಇನ್ನೇನು ನಾನು ಮುಂದೆ ಹೋಗೋಕ್ಕೂ ಹೇಳ್ತಾ ಇಲ್ಲ. ಈ ಫಸ್ಟ್ ಲೆಫ್ಟೇ ತೊಗೊಂಡು ಸ್ಟ್ರೈಟ್ ಬಂದರೆ ಅಲ್ಲೇ ಲೆಫ್ಟ್ ಸೈಡಲ್ಲಿ ಸಲೂನ್ ಇದೆ. ನಾನು ಆವಾಗಲೇ ತೋರಿಸಿದ್ನಲ್ಲ ಮೇನ್ ರೋಡ್ ನೋಡಿ, ತುಂಬ ಗಾಡಿಗಳು ಹೋಗ್ತಾ ಇರುತ್ತೆ. ಬಸ್ಸಸ್ ಮಾಗಡಿಗೆ ಹೋಗೋ ಬಸ್ಸಸ್ ಎಲ್ಲ ಹಿಂಗೆ ಬರ್ತಾ ಇರುತ್ತೆ. ಹೀಗೆ ಸ್ಟ್ರೈಟ್ ನಡ್ಕೊಂಬಂದರೆ ಅಲ್ಲೇ ಸಲೂನ್ ಇರೋದು. ಸೊ ನಾನು ಯಾವಾಗಾದ್ರೂ ಹೇಳ್ತೀನಲ್ಲ ಡಿಮಾರ್ಟ್ ಫ್ರಂಟ್ ಗೇಟಲ್ಲಿದ್ದರೆ ನೀವು ಫಸ್ಟ್ ಲೆಫ್ಟ್ ತೊಗೋಬೇಕು ಅಂತ. ಸೊ ದಿಸ್ ಇಸ್ ದಟ್ ಲೆಫ್ಟ್. ಇಲ್ಲೇನೇನೋ ಅಂಗಡಿಗಳಿದೆ, ಏನಂತ ನಂಗೆ ಗೊತ್ತಿಲ್ಲ. ಫ್ಯಾಕ್ಟ್ರಿ ಟೈಪ್ಸ್ ಇದೆ, ಅಲ್ಲಿ ಸಲೂನ್ ಇದೆ. ಇನ್ನು ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ನಿಮಗೆ ಡೆಡ್ ಎಂಡಲ್ಲಿ ಪೈಪ್ಲೈನ್ ಅಲ್ವಾ ಅದು, ಪೈಪ್ಲೈನ್ ಪಾರ್ಕ್ ರೋಡ್. ಸುಸ್ತಾಗ್ತಾ ಇದೆ. ಸಲೂನಲ್ಲೇ ಓಡಾಡ್ತಾ ಇರ್ತೀನಿ ಸ್ಲೋ ಆಗಿ. ಇಲ್ಲಿ ರೋಡ್ ಮೇಲೆ ಬೇಗ ನಡ್ಕೊಂಬೋದು. ನಮ್ಮ ಸಲೂನಲ್ಲಿ ಒಂದು ಅಜ್ಜಿ ಕೆಲಸ ಮಾಡ್ತಾರಲ್ಲ, ಅವ್ರ ಮನೆ ಇದು, ಅಲ್ಲೇ ಇರೋದವರು. ಅವರು ಆ್ಯಕ್ಚುಲಿ ಮನೆ ಹುಡುಕ್ತಾ ಇದ್ದಾರೆ, ಎಲ್ಲೋ ಮನೆ ಬೇಕಂತೆ, ಸಿಗ್ತಾ ಇಲ್ಲ. ಯಾರಿಗಾದ್ರೂ ಸುಂಕದ ಕಟ್ಟೆಯಲ್ಲಿ ಮನೆ ಗೊತ್ತಿದ್ರೆ ಮನೆ ಹೇಳಿ, ಅವ್ರಿಗೆ ನಾನು ಹೇಳ್ತೀನಿ ಮನೆ ನೋಡೋಕ್ಕೆ. ಸಲೂನ್ ಕಾಣಿಸ್ತಾ ಇವಾಗ ಹಿಂಗೆ ನಡ್ಕೊಂಬಂದರೆ ಲೆಫ್ಟಲ್ಲೇ ಇದೆ. ಈಸಿ ತಾನೇ, ಈಸಿ ಪೀಸಿ. ಇಲ್ಲಿದೆ ಸಲೂನ್. ನೀವು ಹಂಗೆ ಬಂದರೆ ಇಲ್ಲಿ ಅಪ್ಪು ಎಗ್ ರೈಸ್ ಇರುತ್ತೆ, ಅಪ್ಪು ಎಗ್ ರೈಸ್ ಪಕ್ಕದಲ್ಲೇ. ಸೊ ಇದೆ ಸಲೂನು. ಇಲ್ಲಿಗೆ ಒಳಗಡೆ ಬರ್ಬೇಕು ನೀವು, ಅಷ್ಟೇ 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 ಅಷ್ಟೇ. ಈಸಿ ಈಸಿ ಈಸಿ. ಮ್ಯಾಮು ನ್ಯಾನೋಪ್ಲಾಸ್ಟಿಯಾ ಪ್ಲಸ್ ಗ್ಲೋಬಲ್ ಮಾಡಿಸ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇಲ್ಲಿ ನೋಡಿ ಶೈನು. ಮ್ಯಾಮ್ ಕೋಣನಕುಂಟೆಯಿಂದ ಬಂದಿದ್ದಾರೆ. ಮ್ಯಾಮ್ ನಿಮ್ಮ ಹೆಸರೇನು? ಶ್ರುತಿ ಅಂತ. ಶ್ರುತಿ ಮ್ಯಾಮ್ ಫ್ರಮ್ ಕೋಣನಕುಂಟೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನ್ಯಾನೋಪ್ಲಾಸ್ಟಿಯಾ, ಸಕ್ಕತ್ತಾಗಿ ಬಂದಿದೆ. ಲೈಟ್ಸ್ ಏನು ಅಷ್ಟು ಸಲ ಚೇಂಜ್ ಮಾಡ್ತಾರೆ ಇವರು. ಸ್ಕೇಲ್ ತೊಗೊಂಡು ನೋಡಿತೀನಿ ಕೈ ಮೇಲೆ. ಮ್ಯಾಮ್ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಸೂಪರ್ ಆಗಿ. ನ್ಯಾನೋಪ್ಲಾಸ್ಟಿ ಆಲ್ರೆಡಿ ನ್ಯಾನೋಪ್ಲಾಸ್ಟಿ ಆಗಿತ್ತು, ಇಷ್ಟ ಆಗಿತ್ತು ಅವ್ರದ್ದು ನ್ಯಾನೋಪ್ಲಾಸ್ಟಿ. ಇದು ಗ್ರೋತ್ ಆಗಿತ್ತು. ಸೊ ನಮ್ದು ಇನ್ಸ್ಟಾಗ್ರಾಮಲ್ಲಿ ಬರ್ತಾರೆ ನೋಡಿ, ಪಾರ್ಟ್ 1 ಪಾರ್ಟ್ 2. ಬೈತಾ ಇರ್ತೀರಾ ನನಗೆ, ಪಾರ್ಟ್ 2 ಯಾವಾಗ ಹಾಕ್ತೀರಾ, ಪಾರ್ಟ್ 2 ಹಾಕ್ತೀರಾ, ಯಾವಾಗ 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 ಅಂತ. ಹಾಕ್ತೀನಿ ನೋಡಿ. ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತ ಅಂದ್ರೆ. ನಿಮಗೂ ನ್ಯಾನೋಪ್ಲಾಸ್ಟಿ ಬೇಕಿದ್ರೆ ಆಬ್ವಿಯಸ್ಲಿ ಹೇರ್ ವಾಶ್ ಸಲೂನಿಗೆ ಬರಬೇಕು. ಮ್ಯಾಮ್ ಹಾಯ್ ಹೇಳ್ಬಿಡಿ. ಹಾಯ್, ಎಲ್ಲರೂ ಬನ್ನಿ. ತುಂಬ ಚೆನ್ನಾಗಿ ಒಳ್ಳೆ ಸರ್ವಿಸ್ ಇದೆ. ಮ್ಯಾಮ್ ಕೂಡ ತುಂಬ ಫ್ರೆಂಡ್ಲಿಯಾಗಿ ಇದು ಮಾಡ್ತಾರೆ. ಇಲ್ಲಿರೋ ಸ್ಟಾಫ್ಸ್ ಕೂಡ ಅಷ್ಟೇನೆ ತುಂಬ ಸಪೋರ್ಟಿವ್ ಆಗಿ ಅಂದರೆ ಸಪೋರ್ಟ್ ಮಾಡ್ತಾರೆ. ತುಂಬ ಚೆನ್ನಾಗಿ ಹೇರ್ ಆಗಿರ್ಬೋದು. ನನ್ನ ಹೇರ್ ಮೊದಲು ಹೇಗಿತ್ತು ಅಂತಂದರೆ ತುಂಬ ರಫ್ ಆಗಿಬಿಟ್ಟಿತ್ತು, ಆದರೆ ಇವಾಗ ಡ್ರೈ ರಫ್ ಇತ್ತು. ಆದರೆ ಈಗ ನನಗೆ ನಂಬೋಕ್ಕಾಗ್ತಿಲ್ಲ ಇಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತಾನೇ ನಾವು ಒಂದು ನ್ಯಾನೋಪ್ಲಾಸ್ಟಿಯಾ ಮುಗಿಸಿದ್ದೀವಿ. ಲಾಂಗ್ ಹೇರ್ ನ್ಯಾನೋಪ್ಲಾಸ್ಟಿಯಾ ಹೆಂಗಿದೆ, ಸಕ್ಕತ್ತಾಗಿದೆ. ಕಮೆಂಟ್ ಮಾಡಿ. ರಿಸಲ್ಟ್ ನೋಡಿ ಹೆಂಗಿದೆ. ಅವರು ಮುಂಚೆ ನ್ಯಾನೋಪ್ಲಾಸ್ಟಿಯಾ ಮಾಡಿಸಿ ಇಷ್ಟು ಬೆಳೆದು ಇಷ್ಟು ನ್ಯಾನೋಪ್ಲಾಸ್ಟಿಯಾ ಹಳೇದಿತ್ತು. ಹಳೇದು ಹೊಸ ಹೇರು, ವರ್ಜಿನ್ ಹೇರ್ ಒಂದೇ ಥರ ಕಾಣಿಸ್ತಾ ಇದೆಯಾ ನೋಡಿ. ದಿಸ್ ಇಸ್ ಹೌ ಯು ಮರ್ಜ್ ಲುಕ್ ಬರುತ್ತೆ ನೋಡಿ. ಇದು ಹೆಂಗಿದೆ ಕಮೆಂಟ್ ಮಾಡಿ. ಆ್ಯಂಡ್ ಫೋನ್ ನಂಬರ್ ಕೊಟ್ಟಿರ್ತೀನಿ ವಿಡಿಯೋನಲ್ಲಿ, ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ಬೇಕಿರೋರಿಗೆ. ಮ್ಯಾಮ್ ಶ್ಯಾಂಪು ಆ್ಯಡ್ಗೆ ಒಂದ್ಸಲಿ ಟ್ರೈ ಮಾಡಿ, ಪಕ್ಕಾ ಸೆಲೆಕ್ಟ್ ಆಗ್ತೀರಾ. ಸುಮ್ಮನೆ ಹಿಂಗೆ
ಡನ್ ಮ್ಯಾಮ್. ಮ್ಯಾಮ್ ಹೆಸರು ತೇಜಸ್ವಿನಿ, ಶೀಸ್ ಕಮ್ ಫ್ರಮ್ ನಾಗರ್ಬಾವಿ. ಏನಾದರೂ ಹೇಳ್ತೀರಾ ಮ್ಯಾಮ್? ತುಂಬ ಥ್ಯಾಂಕ್ಸ್, ತುಂಬ ಚೆನ್ನಾಗಿ ಬಂದಿದೆ, ನ್ಯಾಚುರಲ್ ಲುಕ್ಕಲ್ಲಿದೆ. ಸರ್ವಿಸ್ ಇಷ್ಟ ಆಗಿ ನನ್ನ ನೇಲ್ ಆರ್ಟು ಮಾಡಿಸ್ಕೊಂಡಿದ್ದೀನಿ. ಹೌದು, ಐ ಲೈಕ್ ಯುವರ್ ಸರ್ವಿಸಸ್. ಥ್ಯಾಂಕ್ ಯು ಮ್ಯಾಮ್. ನೇಲ್ ಆರ್ಟ್ ಪ್ಲಸ್ ನ್ಯಾನೋಪ್ಲಾಸ್ಟಿಯಾ, ನಿಮಗೂ ಆ ಕಾಂಬಿನೇಷನ್ ಬೇಕಿದ್ರೆ ಬನ್ನಿ. ನ್ಯಾನೋಪ್ಲಾಸ್ಟಿಯಾ ರಿಸಲ್ಟ್ಸ್ ನೋಡಿದ್ರಿ ನೀವು, ಹೇಗಿತ್ತು ಕಮೆಂಟ್ ಮಾಡಿ. ಅದರ್ವೈಸ್ ಒಳಗಡೆ ವ್ಯಾಕ್ಸಿಂಗ್ ನಡೀತಾ ಇದೆ, ಪ್ಲಸ್ ಪೆಡಿಕ್ಯೂರ್ ಮ್ಯಾನಿಕ್ಯೂರ್ ನಡೀತಾ ಇದೆ. ಸಮ್ ಪ್ರೈವಸಿ ಇಶ್ಯೂಸ್ ಎಲ್ಲ ತೋರ್ಸೋಕ್ಕಾಗಲ್ಲ. ಆಮೇಲೆ ಹೇಳ್ತೀರಾ ಬರೀ ನ್ಯಾನೋಪ್ಲಾಸ್ಟಿಯಾನೇನೋ ನೀವು ಮಾಡೋದು, ನಿಮ್ಮ ಪೇಜಲ್ಲಿ ಬರೀ ನ್ಯಾನೋಪ್ಲಾಸ್ಟಿಯಾ ಇದೆ ಅಂತ ಹೇಳ್ತೀರಾ. ನೋ, ಎಲ್ಲ ಇದೆ. ರಘು ಎಲ್ಲಿ ಹೋಗ್ತಾ ಇದ್ದೀರಾ? ಮನೆಗ? ಬಾಯ್ ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್. ಬಾಯ್ ಬಾಯ್. ಬರೀ ನ್ಯಾನೋಪ್ಲಾಸ್ಟಿಯಾ ಮಾತ್ರ ತೋರಿಸ್ತೀರಾ ನಿಮ್ಮ ಪೇಜಲ್ಲಿ ಅಂತ, ಅದಕ್ಕೆ ಬೇರೆದೆಲ್ಲ ತೋರ್ಸೋಕ್ಕಾಗಲ್ಲ. ಎಲ್ಲರೂ ಕಂಫರ್ಟಬಲ್ ಇರಲ್ಲ, ಅವ್ರ ಕಾಲು ತೋರ್ಸೋಕೆ ಕಂಫರ್ಟಬಲ್ ಇರಲ್ಲ, ವ್ಯಾಕ್ಸಿಂಗ್ ಮಾಡಬೇಕಾದ್ರೆ ಹ್ಯಾಂಡ್ ತೋರ್ಸೋಕೆ ಕಂಫರ್ಟಬಲ್ ಇರಲ್ಲ. ಸೊ ದಟ್ಸ್ ವೈ ನನ್ನ ಪೇಜಲ್ಲೆಲ್ಲ ಬರೀ ನ್ಯಾನೋಪ್ಲಾಸ್ಟಿಯಾನೇ ಇರೋದು. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ವಿ ಆರ್ ಡನ್ ಫಾರ್ ದ ಡೇ. ಗುಡ್ ನೈಟ್ ಆಗಿಬಿಟ್ಟಿದೆ. ಗುಡ್ ನೈಟ್. ಬೆನ್ನು ಸೊಂಟ ಎಲ್ಲ ನೋವ್ತಾ ಇದೆ ಆಲ್ರೆಡಿ ಇವತ್ತು. ಸೊ ನಾಳೆ ಸಿಗೋಣ. ಬಾಯ್.